ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾರಾಜ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ದೆ, ಬೇಗ ಅಂದರೆ ಒಂದು 8 o'clock ಎದ್ದಿದ್ದೆ. ಯಾಕಂದರೆ ಡೈಲಿ ಒಂದು 10 o'clock ಅಷ್ಟು ಟೈಮಲ್ಲಿ ಎದ್ದೇಳ್ತಾ ಇದ್ದೆ. ಪಾಪು ನೈಟೆಲ್ಲ ನಿದ್ದೆ ಮಾಡ್ತಾ ಇರ್ತಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಟೈಮು ಸ್ವಲ್ಪ ನಾನು ಲೇಟಾಗಿ ಎದ್ದೇಳ್ತಿದ್ದೆ. ಆ ಟೈಮಲ್ಲಿ ಅಮ್ಮ ಪಾಪುನ ನೋಡ್ಕೊಳ್ತಿದ್ರು, ಎದ್ರು ಕೂಡ ಒಂದು 10 ಗಂಟೆವರೆಗೂ ಮಲ್ಕೊಂಡು ಅದಾದಮೇಲೆ ಎದ್ದೇಳ್ತಿದ್ದೆ. ಇವತ್ತು 8 ಗಂಟೆಗೇ ಎದ್ದಿದ್ದೆ. ಪಾಪು ಕೂಡ ನೈಟು ಚೆನ್ನಾಗಿ ನಿದ್ದೆ ಮಾಡಿದ್ಲು. ಹಾಗಾಗಿ ನಾನೇ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಪಾಪುನ ಬಿಸಿಲಿಗೆ ಹಿಡ್ದಿದ್ರು. ಒಂದು 1/4 ಗಂಟೆಯಿಂದ ಅರ್ಧ ಗಂಟೆ ಟೈಮ್ ಆದರೂ ಡೈಲಿ ಬೆಳಗ್ಗೆ ಎಳೆ ಬಿಸಿಲಿಗೆ ಹಿಡಿತೀವಿ. ತುಂಬ ಟೈಮ್ ಆದಾಗ 9 ಗಂಟೆಗೆಲ್ಲ ತುಂಬ ಜಾಸ್ತಿ ಬಿಸಿಲಾಗ್ಬಿಟ್ಟಿರುತ್ತೆ. ಒಂದು 7:30-8 ಗಂಟೆ ಟೈಮಲ್ಲಿ ಬಿಸಿಲು ಬರುತ್ತಲ್ಲ, ಸ್ವಲ್ಪ ಬಿಸಿ ಇರೋಂಥದ್ದು ಅಂದರೆ ಮಗುನ ಎತ್ಕೊಂಡು ಕೂತ್ಕೊಂಡ್ರೆ ಮಗುವಿನ ಸ್ಕಿನ್ ಏನಿದೆ ಸ್ವಲ್ಪ ಬಿಸಿ ಆಗಬೇಕು, ಅಷ್ಟಿರಬೇಕು. ತುಂಬ ಜಾಸ್ತಿ ಸುಡು ಸುಡು ಬಿಸಿಲಿಗೆಲ್ಲ ಇಟ್ಕೊಳ್ಬಾರ್ದು ಮಗುನ. ಸೊ ಕಾಫಿನ ಮಾಡಿಕೊಂಡು ಕುಡಿದೆ. ಪ್ರಯಾಂಶ್ ಕೂಡ ನನ್ನ ಹಿಂದೆನೇ ಬರ್ತಾಯಿದ್ದ. ಅವನು ಸ್ಟವ್ ಆಫ್ ಮಾಡೋದು ಆನ್ ಮಾಡೋದು ಎಲ್ಲ ಮಾಡಿಬಿಡ್ತಾನೆ. ಸ್ವಲ್ಪ ಹೈಟಲ್ಲೇ ಇದೆ ಸ್ಟವ್, ಬಟ್ ಆದರೂ ಕೂಡ ಇಟ್ಕಿಸ್ಕೊಂಡು ಅದೆಲ್ಲ ಮಾಡ್ತಾನೆ. ಕುಕ್ಕರ್ ಏನಾದರೂ ಸ್ಟವ್ ಮೇಲೆ ಇಟ್ಟರೆ ಹೆದರ್ಕೊಂಡು ಓಡ್ತಾನೆ. ಕುಕ್ಕರ್ ಕೂಗೋದು ಶಬ್ದ ಎಲ್ಲ ಕೇಳಿಸ್ಕೊಂಡು ಹೆದರ್ಕೊಂಡಿದ್ದಾನೆ. ಆಚೆ ಬಂದು ಆರಾಮಾಗಿ ಜೋಕಾಲಿಯಲ್ಲಿ ಕೂತ್ಕೊಂಡು ಕಾಫಿನ ಎಂಜಾಯ್ ಮಾಡ್ತಿದ್ದೆ. ಇದೊಂದು ಹೊಸದು ತಂದುಕೊಟ್ಟಿದ್ವಿ ಅವನಿಗೆ ಆಟ ಆಡಲಿಕ್ಕೆ ಅಂತ ಹೇಳಿ. ಅದರಲ್ಲಿ ಅವನು ತುಂಬ ಕೂತ್ಕೊಳ್ತಾ ಇರಲಿಲ್ಲ ಫಸ್ಟ್ ಒಂದು 2 ಡೇಸು. ಅದಾದಮೇಲೆ ಇಷ್ಟಪಟ್ಟ ಅದನ್ನು. ನನಗೆ ಬೆಳಗ್ಗೆ ಕಾಫಿ ಅಂತೂ ಕಂಪಲ್ಸರಿ ಇರಲೇಬೇಕು. ಕಾಫಿ ನಾನು ಜಾಸ್ತಿನೇ ಕುಡಿತೀನಿ, ಬಟ್ ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ. ಈ ಟೈಮಲ್ಲಿ ಗ್ಯಾಸ್ಟ್ರಿಕ್ ಆಗುತ್ತೆ ನನಗೆ ಪಾಪುಗೆ ಅಂತ ಹೇಳಿ ತುಂಬ ಅವಾಯ್ಡ್ ಮಾಡಿದ್ದೀನಿ. ಅಂದರೆ ಬೆಳಗ್ಗೆ 1 ಕಪ್, ಈವ್ನಿಂಗ್ 1 ಕಪ್ ಅಷ್ಟು ಕುಡಿತೀನಿ. ರೆಗ್ಯುಲರಾಗಿ ನಾನು ಮದುವೆಗೆ ಮುಂಚೆ ಎಲ್ಲ ತುಂಬ ಜಾಸ್ತಿ ಕಾಫಿನ ಕುಡಿತಾ ಇದ್ದೆ. ತುಂಬ ಕಾಫಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೆ ನಾನು. ದಿನಕ್ಕೆ ಒಂದು 5 ಕಪ್ ಅಷ್ಟು ಕಾಫಿ ಕುಡಿತಾ ಇದ್ದೆ. ಇದೆ ನೋಡಿ ಅವನಿಗೆ ತಂದಿರೋ ಅಂಥದ್ದು ಹೊಸದು. ಆ ಅಂಗಡಿನಲ್ಲಿ 1500 ರೂಪೀಸ್ ಏನೋ ಆಯಿತು ಇದು. ಆಮೇಲೆ ನಾನು ನೋಡಿದ್ದು ಅಮೆಝಾನಲ್ಲಿ ತುಂಬ ಕಡಿಮೆಗೇ ಇತ್ತು ಇದು. ಸೇಮ್ ಡಿಸೈನ್ಗಳು 1200ಗೆಲ್ಲ ಇತ್ತು. ಸ್ವಲ್ಪ ಎಕ್ಸ್ಟ್ರಾನೇ ಕೊಟ್ವಿ ಅಂತ ಅನ್ನಿಸ್ತು, ಬಟ್ ತೊಗೊಂಡು ಬಂದಿದ್ವಿ ಕಣ್ಣಲ್ಲಿ ನೋಡಿ. ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಆದ್ವಿ. ಸೊ ಈ ಥರ ಏನಾದರೂ ತೊಗೊಳೋದಿದ್ರೆ ಅಮೆಝಾನು, ಫ್ಲಿಪ್ಕಾರ್ಟಾಗಿ ಅಲ್ಲೆಲ್ಲ ಸರ್ಚ್ ಮಾಡಿಬಿಟ್ಟು ಒಂದು ಸಲ ಆಮೇಲೆ ತೊಗೊಳ್ಳಿ. ಇದರ ನೇಮ್ ಏನಂತ ಕೇಳಿದ್ದಕ್ಕೆ ಅಂಗಡಿಯವರು ಪಾಂಡಾ ಅಂತ ಹೇಳಿದ್ರು. ಇದರ ಹೆಸರೇನಂತ ನನಗೆ ಗೊತ್ತಿಲ್ಲ. ಸೊ ಅವ್ರನ್ನ ಕೇಳಿದಾಗ ಇದು ಪಾಂಡಾ ಅಂತ ಹೇಳಿದ್ರು. ಏನು ಪಾಂಡಾ ಅಂತ ಗೊತ್ತಿಲ್ಲ ನನಗೆ, ಬಟ್ ಚೆನ್ನಾಗಿದೆ. ಸ್ವಲ್ಪ ಸ್ಟೇರಿಂಗ್ನ ಮೂವ್ ಮಾಡಿದ್ರೆ ಸಾಕು, ಅದು ಮುಂದೆ ಮೂವ್ ಆಗ್ತಾ ಇರುತ್ತೆ ಕಾಲನ್ನು ಎತ್ತಿ ಮೇಲೆ ಇಟ್ಕೊಂಡು. ಸೊ ಇದು ಬ್ಯಾಸ್ಕೆಟ್ ಕೂಡ ಇದೆ ಮುಂದೆ. ಈ ಸ್ಟೇರಿಂಗಲ್ಲಿ ಏನಿದೆ ಇಲ್ಲಿ ವೈಟ್ ಕಲರ್ ಈ ಒಂದು LED ಲೈಟ್ ಥರ, ಆ ಒಂದು ಜಾಗದಲ್ಲಿ ಲೈಟ್ ಮತ್ತು ಮ್ಯೂಸಿಕ್ ಬರುತ್ತೆ. ಈ ಮೇಲಿರೋಂಥ ಬಟನ್ನ ಪ್ರೆಸ್ ಮಾಡಿದ್ರೆ ಅದಕ್ಕೆ ಏನು ಬ್ಯಾಟ್ರಿನ ಹಾಕಬೇಕು, ಶೆಲ್ಸನ್ನು. ಶೆಲ್ಗಳನ್ನ ತೆಗ್ದಿಟ್ಟಿದ್ದೆ ನಾನು. ಯಾಕೆ ಅಂತಂದರೆ ಅವನು ಖುಷಿನ ಯಾವಾಗಲೂ ಎಬ್ಬಿಸ್ತಾ ಇದ್ದ. ಅವಳು ಆಚೆ ಬಂದಿದ್ದಾಗ ಹಾಲ್ನಲ್ಲಿ ಎಲ್ಲಾದರೂ ಪಾಪನ್ನ ಮಲಗಿಸಿದ್ದಾಗ ಎತ್ಕೊಂಡಿದ್ದಾಗ ಅದು ತುಂಬ ಇರಿಟೇಟ್ ಆಗೋದು, ತುಂಬ ಜಾಸ್ತಿ ಸೌಂಡ್ ಬರುತ್ತೆ ಅದು. ಹಾಗೆ ಅವನು ಕಂಟಿನ್ಯೂಸ್ ಆಗಿ ಬಟನ್ನ ಪ್ರೆಸ್ ಮಾಡ್ತಾನೆ ಇರ್ತಾನೆ, ಅದು ಹಾಡು ಕಂಪ್ಲೀಟ್ ಆಗೋ ತನಕ ಅವನಿಗೆ ಸಾಕಾಗೋವರೆಗೂ. ಅದಾದಮೇಲೆ ಅದರ ಇಂಟ್ರೆಸ್ಟ್ ಮುಗಿದ ಮೇಲೇ ಅವ್ನು ನೆಕ್ಸ್ಟ್ ಮೂವ್ ಮಾಡೋದು. ಇಲ್ಲಾಂದರೆ ಈ ಗಾಡಿ ಮೇಲೆ ಕೂತ್ಕೊಂಡು ಬರೀ ಅದನ್ನು ಬಟನ್ನ ಪ್ರೆಸ್ ಮಾಡ್ತಾ ಇರೋನು. ಲೈಟ್ ಬರ್ತಾಯಿತ್ತು, ಮ್ಯೂಸಿಕ್ ಬರ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿರುತ್ತೆ. ಬಟ್ ಪಾಪುನ ಎಬ್ಬಿಸ್ತಾನೆ, ಅವಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾನು ಶೆಲ್ನ ತೆಗೆದಿಟ್ಟಿದ್ದೆ. ಪರವಾಗಿಲ್ಲ, ಅವನ ಒಂದು ಕ್ವಾಲಿಟಿ ಟೈಮ್ನ ಅದ್ರ ಜೊತೆ ಸ್ಪೆಂಡ್ ಮಾಡ್ತಾನೆ. ಸೈಕಲ್ ಕೂಡ ಅಷ್ಟೇ, ಸೈಕಲ್ನ ತುಳಿಯೋದಕ್ಕೆ ಇನ್ನೂ ಕಾಲ ಇಟ್ಕೋದಿಲ್ಲ. ಇವಾಗ ಅವನ್ನ ಸ್ವಲ್ಪ ಒಂದು ಈವ್ನಿಂಗ್ ಟೈಮಲ್ಲಿ ಮಾತ್ರ ಆಚೆ ಕರ್ಕೊಂಡು ಹೋಗ್ತೀವಿ. ಬೆಳಗ್ಗೆ ಸಂಜೆ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ವಿ ಅವನ್ನ. ಇವಾಗ ಅಷ್ಟು ಟೈಮ್ ಸಾಕಾಗೋದಿಲ್ಲ ಇವಳು ಇರೋದ್ರಿಂದ. ಅಮ್ಮಂಗೆ ಕೂಡ ಮನೆ ಕೆಲಸ ಎಲ್ಲ ಮಾಡಿ ಸಾಕಾಗಿರುತ್ತೆ. ಅದಕ್ಕೋಸ್ಕರ ಈವ್ನಿಂಗ್ ಟೈಮಲ್ಲಿ ಅವನ್ನ ಆಚೆ ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಅದ್ರ ಮೇಲೆ ಕೂತ್ಕೊಂಡು ಹಾಗೇ ಟೈಮ್ ಸ್ಪೆಂಡ್ ಮಾಡ್ತಾನೆ. ಸ್ವಲ್ಪ ಹೊತ್ತು ಕೂರಿಸಿದ್ರೆ ಕೂತ್ಕೊಂಡು
ಬೆಳಗಿನ ತಿಂಡಿಗೆ ಇಲ್ಲಿ ಅಮ್ಮ ಪಲ್ಯ, ತರಕಾರಿ ಪಲ್ಯ ಮತ್ತು ದೋಸೆನ ಮಾಡಿದರು. ನೋಡಿ ನಮ್ಮ ಮನೇಲಿ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ದೋಸೆ ಹಿಟ್ಟಿಗೆ ನಾವು ಸ್ವಲ್ಪ ಕೂಡ ಸೋಡಾನ ಹಾಕೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ, ಸಾಫ್ಟಾಗಿ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಏನಾದರೂ ಚಳಿಗಾಲದಲ್ಲಿ ಈ ರೀತಿಯಾಗಿ ಬರೋದಿಲ್ಲ ಚೆನ್ನಾಗಿ ಅಂತ ಅಂದಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಹಿಟ್ಟನ್ನು ರುಬ್ಬಿಡ್ತಿರಲ್ಲ, ಆ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ನೈಟೇ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿರಿ. ಆಗ ದೋಸೆ ಚೆನ್ನಾಗಿ ಬರುತ್ತೆ. ಇಡ್ಲಿ ಆದರೂ ಕೂಡ ಅಷ್ಟೇ, ಚಳಿಗಾಲದಲ್ಲಿ ಉಪ್ಪನ್ನು ನೈಟೇ ಮಿಕ್ಸ್ ಮಾಡಿ ಇಡಬೇಕಾಗತ್ತೆ. ಇಲ್ಲಿ ಪಾಪುಗೆ ಅಂತ ಹೇಳಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಲಾಡನ್ನ ಮಾಡ್ತಾಯಿದ್ದೆ. ಅವನು ಹಾಗೆ ಕೊಟ್ಟರೆ ಕೆಲವೊಂದು ಸಲ ತಿಂತಾನೆ, ಕೆಲವೊಂದು ಸಲ ತಿನ್ನಲ್ಲ. ಕೆಲವೊಂದು ಸಲ ಈ ರೀತಿ ಲಾಡನ್ನ ಕೂಡ ತಿನ್ನೋದಿಲ್ಲ. ಬಟ್ ನಾನು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲವನ್ನು ಕೂಡ ಈ ರೀತಿಯಾಗಿ ತುಪ್ಪ ಹಾಕಿ ಹುರ್ಕೊಂಡು ಮಿಕ್ಸರ್ ಜಾರ್ನಲ್ಲಿ ರುಬ್ಕೊಳ್ತೀನಿ. ಸ್ವಲ್ಪ ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ. ಅವನು ರಾಗಿ ಸರಿ ಏನು ತಿಂತಾ ಇಲ್ಲ ಅಲ್ವಾ, ಸೊ ಹಾಗಾಗಿ ಕ್ಯಾಲ್ಶಿಯಂ ಕಂಟೆಂಟ್ಗೋಸ್ಕರ ರಾಗಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ. ಇದೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ರಾಗಿ ಹಿಟ್ಟನ್ನು ಹಾಕಿ ಸ್ವಲ್ಪ ಬೆಲ್ಲನ ಕರಗಿಸ್ಕೊಂಡು ಹಾಕ್ಕೊಂಡು ಉಂಡೆಗಳನ್ನ ಮಾಡ್ಕೊಳ್ಳೋವಂಥದ್ದು. ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನಲ್ಲೇ ಮಾಡಿಕೊಡಿ ಮಕ್ಕಳಿಗೆ ಕೊಡೋವಾಗ. ತುಂಬ ಜಾಸ್ತಿ ಮಾಡಿದ್ರೆ ಅದು ಬೇಗ ಹಾಳಾಗುತ್ತೆ, ತುಂಬ ದಿನದವರೆಗೆ ಕೂಡ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಟ್ಟು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಒಂದು 15 ದಿನದವರೆಗೆ ಕೂಡ ಸ್ಟೋರ್ ಮಾಡ್ಬೋದು. ಇದನ್ನು ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ತಿಂತವೆ. ಇದಕ್ಕೆ ತುಪ್ಪನ ಕೂಡ ಸೇರಿಸ್ಕೊಳ್ಬೋದು ಎಕ್ಸ್ಟ್ರಾ ನೀವು ಉಂಡೆನ ಕಟ್ಟೋವಾಗ. ಈ ರೆಸಿಪಿನ ನೀವು ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.